ಒಳ್ಳೆ ಕಲಾವಿದೆ ಕೂಡ, ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇದ್ದೆ, ಒಳ್ಳೆ ಕಲಾವಿದೆ ಕೂಡ. ಸಿಕ್ಕಿದ್ರೆ ಇಂತ ಮಾವ ಸಿಗ್ಬೇಕಪ್ಪ. ಅದು ಹೋದ ಕಡೆ ಎಲ್ಲ ಹಾಗೆ ಪವಿತ್ರ. ನನಗೆ ಸೀರಿಯಲ್ ಮಾಡುವಂಥದ್ದು ಅಥವಾ ಫಿಲ್ಮ್ ಅಲ್ಲಿ ಮಾಡುವಂತ ಒಂದು ಕಲ್ಪನೆ ಕೂಡ ಇಲ್ಲ. ತಾಂಡವ್ ಸೂರ್ಯವಂಶಿ ನಿಮ್ಮ ಮಗ. ಹೌದು. ಈಗ ದಾರಿ ತಪ್ಪಿದಾರಲ್ಲ ಸರ್. ಈ ಪಾಸಿಟಿವ್ ಕ್ಯಾರೆಕ್ಟರ್ ನಿಭಾಯಿಸಿದಾಗೆ ನೆಗೆಟಿವ್ ಪಾತ್ರ ಅಷ್ಟು ಸುಲಭ ಇಲ್ಲ. ಅದು ಈ ಭಾಗ್ಯ ಆಕ್ಚುಲಿ ಸೇಮ್ ಪಾತ್ರ. ಎಷ್ಟೊಂದು ಜನ ಕನ್ನಡದ ನಟಿಯರು ಅಂದ್ರೆ ಪರಭಾಷೆಗೆ ಹೋಗಿ ಮಿಂಚ್ತಾ ಇದಾರೆ. ಟೋಟಲ್ ಇದರಲ್ಲಿ ಕನ್ನಡದವರಿಗೆ ಹೆಚ್ಚು ಅವಕಾಶ ಕೊಡಿ ಸ್ವಾಮಿ, ಅಷ್ಟೇ ನಾ ಹೇಳೋದು. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಭಾಗ್ಯಲಕ್ಷ್ಮಿ ಅಂದ್ರೆ ಭಾಗ್ಯಾಳ ಮುದ್ದಿನ ಮಾವ ಅಂತಾನೆ ಹೇಳಿ ಈಗ ಫೇಮಸ್ ಸರ್. ಸೊ ಆ ಬಗ್ಗೆ ರೆಕಗ್ನೈಸ್ ಎಷ್ಟು ಖುಷಿ ಕೊಡುತ್ತೆ ಅಂತ ಸರ್ ನಿಮ್ಗೆ? ನೀನು ಒಳ್ಳೆ ಕಲಾವಿದೆ ಕೂಡ, ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇದ್ದೆ, ಒಳ್ಳೆ ಕಲಾವಿದೆ ಕೂಡ. ಬಹಳ ಖುಷಿ ಆಯ್ತು ನಿಮ್ಮ ಮಾತು ಕೇಳೋದು, ಖುಷಿ ಆಗತ್ತೆ ನನಗೆ. ಅದು ಒಂದು ಈ ಸೀರಿಯಲ್ ಇದಕ್ಕೆ ಹೇಗೆ ಬಂತು, ಸೀರಿಯಲ್ ಕ್ಷೇತ್ರಕ್ಕೆ ಅಂತ, ಧಾರಾವಾಹಿ ಕ್ಷೇತ್ರಕ್ಕೆ ಹೇಗೆ ಬಂತೆ ಅಂದ್ರೆ, ನನಗೆ ಬೆಂಗಳೂರಿಗೆ ಬಂದಾಗ 30 ವರ್ಷ ಹಿಂದಿನ ಮಾತು, ನನಗೆ ಸೀರಿಯಲ್ ಮಾಡುವಂಥದ್ದು ಅಥವಾ ಫಿಲ್ಮ್ ಅಲ್ಲಿ ಮಾಡುವಂತ ಒಂದು ಕಲ್ಪನೆ ಕೂಡ ಇಲ್ಲ. ಅಂದ್ರೆ ಬಟ್ ನಾನು ನಾಟಕ ಯಕ್ಷಗಾನದಲ್ಲಿ ಮಾಡ್ತಾನೆ ಬಂದವನು. ಹಾಗೆ ರಂಗಭೂಮಿ ಕಲಾವಿದ ಅಂತ ಸಣ್ಣ ಬಾಟಿಗೆ ಹೇಳ್ಬೋದು ನನ್ನ. ಇಲ್ಲಿ ಬಂದ್ಮೇಲೆ ಈ ಸೀರಿಯಲ್ ಇದರಲ್ಲಿ ಕಲ್ಪನೆ ಇಲ್ಲ. ನನಗೆ ಒಂದೇ ಸಂಗೀತ ಒಂದೇ, ಇದೇ ಸಾಕು ಪ್ರೋಗ್ರಾಮ್ ಆಗಿ. ಅದು ಅನಿರೀಕ್ಷಿತ ಅವಕಾಶ ಬಂತು. ಅದು ವಿವರಿಸಿದ್ರೆ ತುಂಬಾ ಉದ್ದ ಆಗತ್ತೆ ಬಿಡಿ. ಅನಿರೀಕ್ಷಿತ ಅವಕಾಶ ನನಗೆ ಬಂತು ಸೀರಿಯಲ್ಗಳಲ್ಲಿ. ಯಾಕೆ ಮಾಡಬಾರದು? SP ಬಾಲಸುಬ್ರಹ್ಮಣ್ಯ ಅವರು ನನ್ನ ಹತ್ರ ಒಂದ್ಸಲ ಹೇಳಿದ್ರು, ನೀವು ಆಕ್ಟಿಂಗು ಮಾಡ್ತಾ ಇದ್ದೀರ ಗೊತ್ತು, ಹಾಡು ಮತ್ತು ಆಕ್ಟಿಂಗ್ ಎರಡು ಪೂರಕ, ಅದು ಎಕ್ಸ್ಪ್ರೆಷನ್ಗೆ ತುಂಬಾ ಒಳ್ಳೇದು, ನೀವು ಬಿಡಬೇಡಿ ಅದನ್ನು ಅಂತ ಹೇಳಿದ್ರು. ಮತ್ತೆ ಅಣ್ಣ ಅವರು ಇವರೆಲ್ಲ ಸ್ಫೂರ್ತಿ ಉಂಟು. ಅಣ್ಣ ಅವರು ಕೂಡ ಅವರು ಎಷ್ಟು ಅದ್ಭುತವಾದ ನಟರು ಬಿಡಿ, ನಟ ಸಾರ್ವಭೌಮ. ಗಾಯನದಲ್ಲಿ ಕೂಡ ಅಣ್ಣ ಅವರು ಒಂದು ಆದರ್ಶ. ಎಕ್ಸ್ಪ್ರೆಷನ್ ಹೇಗೆ ಕೊಡ್ಬೇಕಂದ್ರೆ ಅವ್ರ ಹತ್ರ ಕಲಿಬೇಕು ಇಂತಾಗ. ಹಾಗಾಗಿ ಇವರೆಲ್ಲ ಸ್ಫೂರ್ತಿ. ನನಗೆ ಒಳಗೊಬ್ಬ ಕಲಾವಿದ ಇದ್ದ. ಹಾಗಾಗಿ ಸೀರಿಯಲ್ ಮಾಡ್ತಾ ಮಾಡ್ತಾ ತುಂಬಾ ಮಾಡಿದೆ. ಈಗ ಸದ್ಯಕ್ಕೆ ಭಾಗ್ಯಲಕ್ಷ್ಮಿ ನನಗೆ ಐ ಥಿಂಕ್ ಇದುವರೆಗೆ ನನಗೆ ಕೊಡದಷ್ಟು ಜನಪ್ರಿಯತೆಯನ್ನ ಈ ಧಾರಾವಾಹಿ ಕೊಡ್ತು. ಧಾರಾವಾಹಿ ಬಹಳ ಫೇಮಸ್ ಆಗಿದೆ, ಅದ್ಭುತವಾಗಿ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇಂತ ಮಾವ ಸಿಗ್ಬೇಕಪ್ಪ. ಅದು ಹೋದ ಕಡೆ ಎಲ್ಲ ಹಾಗೆ ಪವಿತ್ರ. ನಾನು ಪ್ರೋಗ್ರಾಮ್ ಹೋದಲ್ಲಿ ಹೇಳ್ತೀನಿ, ಸಾರ್ ಎಲ್ರಿಗೂ ನಿಮ್ಮಂತ ಮಾವ ಸಿಗ್ಲಿ ಸರ್. ಈ ಪ್ರೀತಿಗೆ ನನಗೇನು ಹೇಳಿ, ನನಗಿಂತ ಒಳ್ಳೆ ಮಾವ ಸಿಗ್ಲಿಯಪ್ಪ ನಿಮ್ಗೆ ಅಂತ ನಾವು ಪ್ರೀತಿಯಿಂದ ಒಂದು ವಿಶ್ ಮಾಡ್ತೀನಿ ಅವರಿಗೆ. ಅಂದ್ರೆ ಆ ಪಾತ್ರ ಆಗಿದೆ. ಆ ಪಾತ್ರ ಉದಾಹರಣೆಗೆ ನನ್ನ ಮಗ 2 ವರ್ಷ ಹೋದ್ಮೇಲೆ ಅವನಿಗೆ ಮದುವೆ ಮಾಡಿಸ್ಬೇಕು. ನನಗೆ ಮಗಳಿಲ್ಲ, ಒಬ್ಬನೇ ಮಗ ಇರೋದು. ನಾನು ನಮ್ಮ ಮನೆಗೆ ಬರುವ ಸೊಸೆಯನ್ನ ಮಗಳು ಅಂತಲೇ ತಿಳ್ಕೊಳ್ತೀನಿ. ಅಲ್ಲ, ನಿರೀಕ್ಷೆ ಇಟ್ಕೊಳ್ಬಾರ್ದು ಯಾವಾಗ್ಲೂ, ಇರ್ಲಿ. ಬಟ್ ನನ್ನ ಒಂದು ಕಲ್ಪನೆ ಹೇಗೆ, ಅದೇ ಮನೋಧರ್ಮದವನ್ನ ಮಗಳಾಗೆ ಇರ್ಬೇಕು. ಈ ಭಾಗ್ಯಲಕ್ಷ್ಮಿ ಸೇಮ್ ಪಾತ್ರ. ಶಶಿಧರ್ ಕೋಟೆಗೆ ಸಿಕ್ಕಿರೋದು ಧರ್ಮರಾಜ್ ಪಾತ್ರ. ಅದು ಆಲ್ಮೋಸ್ಟ್ ಶಶಿಧರ್ ಕೋಟೆನೇ ಅದು. ನನ್ನ ಮನದಲ್ಲಿ ಸೂಟ್ ಆಗತ್ತೆ. ಹಾಗಾಗಿ ಅದು ನ್ಯಾಚುರಲ್ ಆಗಿ ಅದು ಸೆಟ್ ಆಗಿದೆ ನನಗೆ. ಜನ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಮಾಡ್ತಾ ಇದ್ರಿ ಸರ್ ಅಂತ ನನಗೆ. ನಾನೇನು ದೊಡ್ಡ ಒಂದು ನಟ ಅಂತ ನಾನು ತಿಳ್ಕೊಂಡಿಲ್ಲ, ಯಾವ ಭ್ರಮೆ ಇಲ್ಲ ನನಗೆ. ಬಟ್ ಐ ಥಿಂಕ್ ನಾನು ನ್ಯಾಯ ಕೊಡ್ತಾ ಇದ್ದೀನಿ ಆ ಪಾತ್ರಕ್ಕೆ. ಆದ್ರೆ ಜನ ಬಹಳ ಪ್ರೀತಿ ತೋರಿಸಿದ್ದಾರೆ. ಹೋದ ಕಡೆ ಎಲ್ಲ ನೀನು ಹೇಳಿದಾಗೆ ನಿಮ್ಮಂತ ಮಾವ ಸಿಗ್ಬೇಕು ಸರ್ ಅದು ತಿಳ್ಕೊ ಹೇಳ್ತಾರೆ. ಸಂತೋಷ ಆಗತ್ತೆ. ಧಾರಾವಾಹಿ ಪ್ರಭಾವ ಹಾಗೆ. ಮತ್ತೆ ಚಾನಲ್ಲು, ಕಥೆ ಎಲ್ಲವೂ ಕೌಂಟ್ ಆಗತ್ತೆ. ಆ ಧಾರಾವಾಹಿನೇ ವಿಪರೀತ ಹಿಟ್ ಆಗೋಯ್ತು. ಜೊತೆಲಿ ಅದೇ ತಾಂಡವ್ ಸೂರ್ಯವಂಶಿ ನಿಮ್ಮ ಮಗ. ಹೌದು. ಈಗ ದಾರಿ ತಪ್ಪಿದಾರಲ್ಲ ಸರ್, ಅಂದ್ರೆ ಹೇಗೆ ಅವನ ವಿಷಯ ಹೇಳ್ತೀನಿ ನಾನು. ತಾಂಡವ್ ಸೂರ್ಯವಂಶಿ ಅವನ ಆಕ್ಚುಲಿ ಹೆಸರು ಸುದರ್ಶನ್. ಈಸ್ ಅ ವೆರಿ ಗುಡ್ ಆಕ್ಟರ್. ನೆಗೆಟಿವ್ ಪಾತ್ರ ಮಾಡೋದು ಕಷ್ಟ ಪವಿತ್ರ. ನೀವು ಪಾಸಿಟಿವ್ ಕ್ಯಾರೆಕ್ಟರ್ ನಿಭಾಯಿಸಿದಾಗೆ ನೆಗೆಟಿವ್ ಪಾತ್ರ ಅಷ್ಟು ಸುಲಭ ಇಲ್ಲ. ಅದು ಅವನು ಪಾಪ ತುಂಬಾ ಒಳ್ಳೆ ಹುಡುಗ. ಅವನು ಹೇಳ್ತಾರೆ, ಹೋದ ಕಡೆಲ್ಲ ಬೈತಾರೆ ಸರ್, ನನಗೆ ಬೈತಾರೆ ಅಂತೆ. ಅದರಲ್ಲಿ ಮತ್ತೆ ಆ ಸಬ್ಜೆಕ್ಟು ಪ್ರಚಲಿತ ಸಬ್ಜೆಕ್ಟ್. ಅಂದ್ರೆ ತುಂಬಾ ಈಗಿನ ಒಂದು ವರ್ತಮಾನ ಕಾಲದಲ್ಲಿ ಬಹಳ ದೊಡ್ಡ ಒಂದು ಪಿಡುಗು ಯಾವುದಂದ್ರೆ ಡೈವರ್ಸ್. ಇದು ವಿಚ್ಛೇದನದ್ದು. ಇವನಿಗೇನೋ ನನ್ನ ಮಗ ಅದರಲ್ಲಿ ತಾಂಡವ್ ಸೂರ್ಯವಂಶಿ, ಅವನಿಗೇನೋ ಬೇರೆ ಒಂದು ಹುಡುಗಿ ಒಂದು ಬಲೆಯಲ್ಲಿ ಬಿದ್ದಿದ್ದಾನೋ ಏನೋ, ಹೆಂಡತಿಯನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ಹೆಂಡತಿ ಅಂದ್ರೆ ತೃಪ್ತಿ ಇಲ್ಲ, ಸಂತೋಷ ಇಲ್ಲ. ಅವನು ಸರಿಯಾಗಿ ಬಿಟ್ರೆ ಸೀರಿಯಲ್ ಮುಗ್ದೋಗತ್ತಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ, ಯಾವಾಗ ನಿಮ್ಮ ಮಗನನ್ನು ಸರಿ ಮಾಡ್ತೀನಿ, ಪ್ರಯತ್ನ ಜಾರಿಯಲ್ಲಿದೆ ಅಂತ ಹೇಳ್ತೀನಿ ನಾನು. ಹಾಗೆ ಎಲ್ರು ಚೆನ್ನಾಗಿ ಮಾಡ್ತಾರೆ. ಕುಸುಮ ನನ್ನ ವೈಫ್ ಕ್ಯಾರೆಕ್ಟರ್ ಮಾಡಿದ್ರು, ಪದ್ಮಜ. ಸುಷ್ಮಾ ಅಂತೂ ನನ್ನ ಡಾರ್ಲಿಂಗ್, ಅವಳು ಸೊಸೆ ಪಾತ್ರ. ಎಲ್ರು ಚೆನ್ನಾಗಿ ಮಾಡ್ತಾರೆ. ಗುಂಡಣ್ಣ ಹೇಗಂದ್ರೆ ಅವನು ಅಷ್ಟೇ, ಅವಳು ಅಷ್ಟೇ ಬಂಗಾರ. ಅವಳು ತನ್ವಿ ಕ್ಯಾರೆಕ್ಟರ್ ಎಲ್ಲರೂ ಅಷ್ಟೇ. ಮತ್ತೆ ಶ್ರೇಷ್ಠ ನಟಿ ಎಲ್ಲರೂ ಎಲ್ಲರೂ ನಮ್ಮ
ಬಹಳ ನಮ್ಮ ಸುನೀತಾ ಶೆಟ್ಟಿ ಇರ್ಬೋದು, ಮತ್ತೆ ಇವಳು ಆಶೆ ಇರ್ಬೋದು, ಎಲ್ಲರೂ ಎಲ್ಲ ಸುನೇತ್ರ ಪಂಡಿತ್ ಬಂದಿದ್ದಾರೆ, ಎಲ್ಲರೂ ಎವ್ರಿ ಒನ್ ಒಂಥರ ಫ್ಯಾಮಿಲಿ ತರ ಇರ್ತೀವಿ ನಾವು ಅಲ್ಲಿ. ಈ ಗುಂಡಣ್ಣ ಸ್ಪೆಷಲ್, ಎಲ್ರಿಗೂ ಸ್ಪೆಷಲ್. ಅವನು ಗುಂಡಣ್ಣ ಅಭಿಮಾನಿ ಬಳಗ ಅಂತಲೇ, ಅವ್ನು ನಿಹಾರ್ ಅಂತ, ಅವನ ಅಭಿಮಾನಿ ಬಳಗ ಅಂತ ಸೃಷ್ಟಿಯಾಗಿದೆ ಈಗ. ಅವನ ಮಾತಿನ ಶೈಲಿ ಅದು ನ್ಯಾಚುರಲ್ ಆಗಿ ಕೂಡ ಹಾಗೆ ಅವನು. ನೀವು ಒಂದು ವಿಷಯ ಹೇಳ್ತೀನಮ್ಮ, ವೆನ್ ಈಸ್ ದೇರ್ ಇನ್ ಸೆಟ್, ಅವನು ಎಷ್ಟು ಸಂಸ್ಕಾರ ಅವನ ತಂದೆ ತಾಯಿ ಕೊಟ್ಟದ್ದು ಹೇಳುದು ನೀನ್ ಗಮನಿಸಿರ್ಬೋದು. ನೀನ್ ಸೆಟ್ಟಿಗೆ ಬಂದಾಗ ಒಂದು ಚಾಕ್ಲೇಟ್ ಯಾರಿಗಾರು ಇದು ಅವ್ನು ತಿನ್ಬೇಕಾದ್ರು ಎಲ್ಲರ ತಕ್ಕ ಕೊಟ್ಟು ಎಲ್ರಿಗೂ ಕೊಟ್ಟು ತಿಂತಾದ. ಇದು ಮಕ್ಕಳಲ್ಲಿರುವ ಸಂಸ್ಕಾರ. ಅವನು ಎಲ್ರಿಗೂ ಡಾರ್ಲಿಂಗ್ ಅವನು. ಅದು ಏನು ಡೈರೆಕ್ಷನ್ ಎಲ್ಲ ಫಸ್ಟ್ ಕ್ಲಾಸ್. ಅದ ಕತೆ ನನಗೆ ಭಾಗ್ಯಲಕ್ಷ್ಮಿಯಲ್ಲಿ ನಾನು ಐ ಆಮ್ ಒನ್ ಆಫ್ ದಿ ಸ್ಮಾಲ್ ಪಾರ್ಟ್, ಅದರಲ್ಲಿ ಒಂದು ಸಣ್ಣ ಒಂದು ಪಾತ್ರ ನನ್ನ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇಟ್ಸ್ ವೆರಿ ಗುಡ್ ರೋಲ್. ಇನ್ನೂ ತುಂಬಾ ಸಮಯ ಬರುತ್ತೆ ಅದು. ಅಂದ್ರೆ ನೀವು ಈ ಒಂದು ಕಿರುತೆರೆಗೆ ಬಂದಾದ್ಮೇಲೆ ನಿಮ್ಗೆ ಯಾವ ಸೀರಿಯಲ್ ಮತ್ತೆ ಯಾವ ಪಾತ್ರ ತುಂಬಾ ಇಷ್ಟ ಆಗಿರುವಂತದ್ದು? ಪಾತ್ರ ಅಂದ್ರೆ ಇದುವರೆಗೆ ನಾನು ಸಾಕಷ್ಟು ಸೀರಿಯಲ್ ಮಾಡಿದ್ದೀನಿ. ನನಗೆ ಸಾಹಸ ಲಕ್ಷ್ಮಿ ಅದರಲ್ಲಿ ಅದರಲ್ಲೊಂದು ಗುರುವಿನ ಪಾತ್ರ ನಮ್ಮ ಪಣಿರಾಮಚಂದ್ರ ನಿರ್ದೇಶನ ಮಾಡಿದ್ದು, ಒಳ್ಳೆ ಪಾತ್ರ ಇತ್ತು. ಮತ್ತೆ ವೈಶಾಲಿ ಅದರಲ್ಲೂ ಇತ್ತು. ಮತ್ತೆ ಬಿ ಸುರೇಶ್ ಅವರ ಸೀರಿಯಲ್ ಸಾಕಷ್ಟು ಮಾಡಿದೆ ನಾನು. ಅದರಲ್ಲಿ ಕಾದಂಬರಿ ಕಣಜ ಅಂತ, ಅದರಲ್ಲಿ ತುಂಬಾ ಒಳ್ಳೆ ಪಾತ್ರ ಇತ್ತು. ಸೈಯದ್ ಅಶ್ರಫ್ ಅದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಅವ್ರು ಇಲ್ಲ ಈಗ. ಅವ್ರದ್ದು 4 ತಂತಿ ಅದು ಇದು ಎಲ್ಲ ತುಂಬಾ ಸೀರಿಯಲ್ ಅಲ್ಲಿ ಮಾಡಿದ್ದೀನಿ ಅವರು, ಸುರೇಶ್ ಅವರದ್ದು. ಮತ್ತೆ ಮಾಂಗಲ್ಯ, ರಂಗೋಲಿ, ಎಷ್ಟು ಸೀರಿಯಲ್ ಆಯ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ಈ ಧರ್ಮರಾಜ್ ಕ್ಯಾರೆಕ್ಟರ್ ಭಾಗ್ಯಲಕ್ಷ್ಮಿಲಿ ಇದಕ್ಕೆ ಕಂಪೇರ್ ಮಾಡಕ್ಕೂ ಆಗಲ್ಲ. ಅದು ಇದ್ರಲ್ಲಿ ನಾನು ಕಂಪ್ಲೀಟ್ ನಾನೇ ಆಗಿಬಿಟ್ಟಿದ್ದೀನಿ ಅದರಲ್ಲಿ. ಆ ಥರ ಒಂದು ಇನ್ವಾಲ್ವ್ಮೆಂಟ್ ಇಟ್ ಸೂಟ್ಸ್ ಮೀ. ಎಲ್ಲ ಹೇಳೋದಾದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಸರ್. ಅದೇ ನೀವು ಭಾಗ್ಯಲಕ್ಷ್ಮಿ ಧಾರಾವಾಹಿ ಅಂತೂ ಮಿಸ್ ಮಾಡದೆ ನೋಡ್ತೀವಿ. ಎಷ್ಟು ಒಪಿನಿಯನ್. ಆಮೇಲೆ ಕೆಲವು ಸಿನಿಮಾದಲ್ಲೂ ಮಾಡೋ ಅವಕಾಶ ಆಯ್ತು. ಸಿನಿಮಾದಲ್ಲಿ ಫಸ್ಟ್ ಮಾಡಿದ್ರೆ ಸಾಯಿ ಕುಮಾರ್ ಅವ್ರ ಜೊತೆ ಮೊಂಡ ಅಂತ ಒಂದು ಫಿಲ್ಮ್. ಆಮೇಲೆ ಶಿವಣ್ಣ ಅವರದ್ದು ಅಶೋಕ, ಅದರಲ್ಲಿ ಸಣ್ಣ ಪಾತ್ರ ಆದ್ರೂ ಒಂದು ರಿಜಿಸ್ಟರ್ ಆಗೋ ಪಾತ್ರ ಇತ್ತು ಅದ್ರಲ್ಲಿ. ಒಬ್ಬ ಡ್ರಗ್ ಇಂದಾಗಿ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುವಂತ ಆ ಮಾಫಿಯಾದಿಂದಾಗಿ ಅವನು ಮಗುವನ್ನು ಕಳ್ಕೊಡ್ತಾನೆ. ನನ್ನ ಕ್ಯಾರೆಕ್ಟರ್ ಅದು. ಅಲ್ಲಿ ಇದಕ್ಕೆ ಹೋಗಿ ಶವಾಗಾರಕ್ಕೆ ಹೋಗಿ ಅಲ್ಲಿ ಒಂದು ಸೀನ್ ಇತ್ತು, ನನಗೆ ಇನ್ನೂ ಮರೆಯೋಕ್ಕಾಗಲ್ಲ ಅದು. ಅದು ಚಿಕ್ಕ ಪಾತ್ರ. ಮತ್ತೆ ಇದು ಇವರದ್ದು ನಮ್ಮ ಮುಖಪುಟ ಅಂತ ನಮ್ಮ ರೂಪಾಯಿರವ್ರದ್ದೊಂದು, ಅದರಲ್ಲಿ ಫಿಲ್ಮ್ ಮಾಡಿದೆ. ಕೆಲವು ಹೀಗೆ ಫಿಲ್ಮಲ್ಲಿ ಮಾಡೋದು. ಮತ್ತೆ ಜಡ್ಜ್ ಪಾತ್ರ ಅದು ಇದೆಲ್ಲ ಕೆಲವು ಮಾಡಿದ್ದೀನಿ. ಬಟ್ ಸೀರಿಯಲ್ಲೇ ಜಾಸ್ತಿ, ಫಿಲಮ್ಗಿಂತಲೂ ಸೀರಿಯಲ್ಲೇ ಜಾಸ್ತಿ. ಯಾವುದೊಂದು ಆ್ಯಡಲ್ಲಿ ಮಾಡಿದೆ. ಹಂಗೆ ನಾನು ಯಾವುದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಯಾವ್ದು ಸೂಟ್ ಆಗುತ್ತೆ, ನನ್ನ ಕೈಲಿ ಏನು ಸಾಧ್ಯ ಇದೆ ಅದನ್ನು ಮಾಡ್ತೀನಿ. ಯಾಕಂದ್ರೆ ಅವಕಾಶ ಬಂದದನ್ನ ಮಿಸ್ ಮಾಡಬಾರ್ದು. ನಮಗೆ ಎಲ್ಲ ಟೈಮಲ್ಲಿ ಅವಕಾಶ ಬರುತ್ತೆ ಅಂತ ಏನಲ್ಲ. ಅದು ಹೇಳ್ತೀನಿ, ಕಲಾವಿದರು ಅತಿವೃಷ್ಟಿ ಅನಾವೃಷ್ಟಿ ಎರಡನ್ನೂ ಫೇಸ್ ಮಾಡಬೇಕು. ಅತಿವೃಷ್ಟಿಯೂ ಇರುತ್ತೆ ಕೆಲವು ಸಲ. ನೋಡಿ, ಒಂದ್ ಕಡೆ ಶೂಟಿಂಗ್, ಒಂದ್ ಕಡೆ ಪ್ರೋಗ್ರಾಮು, ಬಿಸಿ ಕೆಲವು ಸಲ ಏನಿಲ್ಲ. ಆ ಟೈಮಲ್ಲಿ ನಾವು ಮೈಂಡ್ ಡಲ್ ಆಗ್ಲಿಕ್ಕೆ ಬಿಡಬಾರ್ದು. ಏನು ನಮ್ಮ ಸಾಧನೆ ಏನೋ ಮಾಡ್ತಾ ಇರಬೇಕು. ಬರುತ್ತೆ, ತಾಳಿದವನು ಬಾಳಿಯಾನು, ತಾಳುವಿಕೆಗಿಂತ ಅನ್ಯ ತಪವಿಲ್ಲ. ಜೊತೆಲಿ ಸರ್, ಹೌದು, ಅಂದ್ರೆ ಎಷ್ಟೊಂದು ಜನ ಕನ್ನಡದ ನಟಿಯರು ಅಂದ್ರೆ ಪರಭಾಷೆಗೆ ಹೋಗಿ ಮಿಂಚ್ತಾ ಇದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅಂದ್ರೆ ಎಲ್ಲೋ ಒಂದ್ ಕಡೆ ಕನ್ನಡದಲ್ಲಿ ಸಂಭಾವನೆ ಕಡಿಮೆ, ಜೊತೆಲಿ ಆಪರ್ಚುನಿಟೀಸ್ ಕೂಡ ಕಡಿಮೆ ಅಂತ ಹೇಳಿ ಒಂದು ವಿಚಾರ ನೀವು ಹೇಳಿದ್ರೆ ವಾಸ್ತವ. ಅದು ಆಕ್ಚುಲಿ ಅವರಿಗೆ ಪೇಮೆಂಟು ತುಂಬ ಜಾಸ್ತಿ ಇರುತ್ತೆ ಅಲ್ಲಿ, ಜಾಸ್ತಿ ಇರುತ್ತೆ. ನಮ್ಮ ಎಷ್ಟೋ ಜನ ಈಗ ನಮ್ಮಲ್ಲಿ, ಉದಾಹರಣೆಗೆ ನಮ್ಮಲ್ಲಿ ನಮ್ಮ ಶ್ರೇಷ್ಠ ಪಾತ್ರ ಮಾಡ್ತಾರಲ್ಲ, ಅವಳು ಹೈದರಾಬಾದಲ್ಲಿ ಹೋಗಿ ತೆಲುಗು ಶೂಟಿಂಗ್ ಮುಗಿಸಿ ಬರ್ತಾಳೆ. ಪೇಮೆಂಟ್ ಯೂಶುವಲಿ ಅಲ್ಲಿ ಜಾಸ್ತಿ. ಯಾಕೆ ಏನು ಅಂತ ಪ್ರೊಡ್ಯೂಸರ್ಸ್ ಅರ್ಥ ಮಾಡ್ಕೊಂಡು ಡೈರೆಕ್ಟರ್ಸ್ ಎಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ. ನಮ್ಮ ಮಾರ್ಕೆಟ್ ಅಷ್ಟೇ ಅಂತಲೋ ಅಥವಾ ಸಿನಿಮಾಕ್ಕೆ ಬಂದ್ರಾಗೂ ಹಾಗೆ. ಇದು ಬಹಳ ಗಂಭೀರವಾದ ವಿಷಯ, ಗಂಭೀರವಾದ ಸಮಸ್ಯೆ ಕೂಡ. ಅವಕಾಶಗಳ ಕೊರತೆಯಿಂದಾಗಿ ಅಲ್ಲಿ ಹೋಗ್ತಾರೆ ಎಷ್ಟೋ ಜನ. ಇಲ್ಲಿಗೆ ಲಾಸ್ ಅಲ್ವ ಅದು. ಬೇರೆ ಭಾಷೆಗೆ ಹೋದ ಕೂಡ ಅಲ್ಲಿ ಮಾಡ್ಲಿಯಪ್ಪ, ಇಲ್ಲಿಗೆ ಲಾಸ್ ಅಲ್ವ. ಅವರ ಪ್ರತಿಭೆ ಇಲ್ಲಿ ತೋರಿಸ್ಬೇಕಲ್ಲ. ಅವರು ಎಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರು. ಇವ್ ರಜನಿಕಾಂತ್ ಮೂಲ ಕನ್ನಡದವರೆಲ್ಲ, ಅಫ್ಕೋರ್ಸ್ ಮರಾಠಿಯಲ್ಲಿಂದ ಬಂದು ನಮ್ಗೆ ಇಲ್ಲಿ ಬಸ್ ಕಂಡಕ್ಟರ್ ಆಗಿ ಇಲ್ಲಿ ದೊಡ್ಡ ಒಂದು ಕೆಲವು ಸಿನಿಮಾ ಮಾಡಿರ್ಬೋದು. ಅಲ್ಲಿ ಹೆಸರು ಮಾಡಿದ ಅಲ್ಲಿ ಅಲ್ವ ಅವರು. ಮತ್ತೆ ಇವತ್ತು ವರ್ಲ್ಡ್ ಟಾಪ್ ಲೆವೆಲ್ಗೆ ಅವ್ರು ಹೋಗ್ಬೇಕಾದ್ರೆ ಎಲ್ಲೋ ಅದು ಅರ್ಥ. ಅದು ಬಹಳ ದೊಡ್ಡ ಟಾಪಿಕ್ ಅದು. ನಾ ಹೇಳೋದಷ್ಟೇ, ಎಲ್ಲಿ ಸಾಧ್ಯ ಇದೋ ಆದಷ್ಟು ಕನ್ನಡಿಗರ ಅವಕಾಶ ಕೊಡಿ, ಕನ್ನಡಿಗರೇ ಅವಕಾಶ ಕೊಡಿ. ಅದು ಗಾಯನದಲ್ಲಿ ಇರ್ಬೋದು, ನಟನಲ್ಲಿ ಇರ್ಬೋದು. ಕನ್ನಡದಲ್ಲಿ ಪ್ರತಿಭೆಗೆ ಏನು ಕಮ್ಮಿ ಇದೆ. ಗೈಡ್ ಮಾಡಿಬಿಟ್ರೆ ಮಕ್ಕಳು ಅಷ್ಟೇ.
ಗೈಡ್ ಮಾಡಿಬಿಟ್ರೆ ಎಲ್ಲವೂ ಇದೆ. ವಿವೇಕಾನಂದರು ಹೇಳುವ ಹಾಗೆ ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಎಲ್ಲರಲ್ಲಿ ಪೊಟೆನ್ಷಿಯಲ್ ಇದೆ, ಪೊಟೆನ್ಶಿಯಾಲಿಟಿ ಇದ್ದೇ ಇದೆ. ಅದನ್ನು ನಾವು ಗುರುತಿಸಬೇಕು, ಅದನ್ನು ಹೊರಗೆ ತೆಗಿಬೇಕಷ್ಟೆ. ಎಲ್ಲವೂ ನಮ್ಮ ಒಳಗೆ ಇದೆ. ಅಂತರಂಗವನ್ನು ನಾವು ಬಡಿದೆಬ್ಬಿಸ್ಬೇಕು, ಆತ್ಮಶಕ್ತಿಯನ್ನು ಬಡಿದೆಬ್ಬಿಸ್ಬೇಕು. ಅದು ಸ್ವಲ್ಪ ಆಧ್ಯಾತ್ಮಕ್ಕೆ ಹೋಗುತ್ತೆ ಅದು ಮಾತಾಡಿದ್ರೆ. ಅಂದ್ರೆ ನಾ ಹೇಳಿದ್ರು ಟೋಟಲ್ ಇದರಲ್ಲಿ ಕನ್ನಡದವರಿಗೆ ಹೆಚ್ಚು ಅವಕಾಶ ಕೊಡಿ ಸ್ವಾಮಿ, ಅಷ್ಟೇ ನಾ ಹೇಳೋದು. ಹೇಗೆ ಸರ್ ಶಶಿಧರ್ ಕೋಟೆ ಅವರು ಬಿಗ್ ಬಾಸ್ ನ ನೋಡ್ತಾರಾ ಅಂತ? ಇಲ್ಲ, ನನಗೆ ಅಷ್ಟು ಆಸಕ್ತಿ ಇಲ್ಲ ಅಂತ ಕಾರ್ಯಕ್ರಮ. ಒಂದ್ ವೇಳೆ ಕರೆ ಬಂದ್ರೆ ಸರ್ ಹೋಗ್ತೀರಾ? ನನಗೆ ಆಕ್ಚುಲಿ ಕರೆ ಬಂದಿತ್ತು ಕೂಡ, ಇದೇ 2 ವರ್ಷ ಹಿಂದೆ ನನಗೆ ಬಂದಿತ್ತು. ಪಾಪ ಜಯದೇವ್ ತುಂಬಾ ಪ್ರೀತಿ ನನ್ನ ಕರೆದಿದ್ರು. ನನಗೆ ಏನಾಯ್ತಂದ್ರೆ, ಫಸ್ಟ್ ಆಫ್ ಆಲ್ ಅಂತ ಕಾರ್ಯಕ್ರಮ ನನಗೆ ಮ್ಯಾನೇಜ್ ಮಾಡ್ಕೊಂಡು ಬರೋದು ಕಷ್ಟ. ಈ ಸಂಗೀತದ್ದೇ ಕಾರ್ಯಕ್ರಮ ಇದ್ರೆ ಅದೊಂದು ವಿಷಯ ಬೇರೆ. ಮತ್ತೆ ನನಗೆ ಏನಾಗುತ್ತೆ, ನನ್ನ ಈ ಶೆಡ್ಯೂಲ್ ಅಲ್ಲಿ ನಾನು ಒಂದ್ಸಲ ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇದ್ರು ನಾನು ಅದನ್ನು ಮಿಸ್ ಮಾಡೋದಿಲ್ಲ. ದಟ್ಸ್ ಮೈ ಕಮಿಟ್ಮೆಂಟ್. ಇಲ್ಲಪ್ಪ ನನಗೆ ಬಿಗ್ ಬಾಸ್ ಅಲ್ಲಿ ಕರೆದಿದ್ದಾರೆ ಅಂತ ಹೇಳಿ ನಾನು ಇದನ್ನ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ಫಸ್ಟ್ ಕಮ್ ಫಸ್ಟ್, ನಾನು ಫಸ್ಟ್ ಒಪ್ಪಿದ ಮೇಲೆ ಬಂದೇ ಬರ್ತೀನಿ. ಇವತ್ತು ಅಷ್ಟೇ ನೀವು ಕರೆದ್ರಿ 4:15 ಶೂಟಿಂಗ್, ನಾನು 4:35 ನಾನು ಇಲ್ಲಿದ್ದೆ. ನಾನು ಆ ಟ್ರಾಫಿಕ್ 5 ನಿಮಿಷ ಹೆಚ್ಚು ಕಮ್ಮಿ ಆಗಿರ್ಬೋದು. ಅಂದ್ರೆ ಕಮಿಟ್ಮೆಂಟ್ ಒಬ್ಬ ಮನುಷ್ಯನಿಗೆ ಬೇಕು. ನಾನು ದೊಡ್ಡದು ಯಾವುದೋ ಸಿಗುತ್ತೆ ಅಂತೇಳಿ ನಾನು ಇದನ್ನು ಬಿಡಬಾರ್ದು. ಒಂದು ಆ ಥರದಾಗ ನನ್ನ ಶೆಡ್ಯೂಲು ಸೂಟ್ ಆಗಲ್ಲ. ಎರಡನೇದು ಪರ್ಸನಲಿ ನನಗೆ ಅಂಥ ಕಾರ್ಯಕ್ರಮಗಳಲ್ಲಿ ಆಸಕ್ತಿನೂ ಇಲ್ಲ ಹೆಚ್ಚು. ನನ್ನ ಮಗ ಅಂತೂ ಸೀತನಿಗೂ ಬಂದಿತ್ತು, ನನ್ನ ವೈಫ್ ಅವಳು ಆರ್ಟಿಸ್ಟ್ ಸೀತಾ ಕೋಟೆ ಅವಳು. ಅಮ್ಮ ನೀನು ಅಲ್ಲಿಗೆ ಹೋದ್ರೆ ನಾನು ಮಾತಾಡೋದು ಬಿಡ್ತೀನಿ ನಿನ್ನ ಹತ್ರ. ಅಂದ್ರೆ ಕೆಲಸದಲ್ಲಿ ಏನಾಗುತ್ತೆ, ಒಳ್ಳೆ ಹೆಸರಿದ್ದದ್ದು ಕೆಟ್ಟ ಹೆಸರಾಗಿಯೂ ಪಬ್ಲಿಸಿಟಿ, ನೆಗೆಟಿವ್ ಪಬ್ಲಿಸಿಟಿ ಬರೋ ಚಾನ್ಸು ಇದೆ. ಇದರಲ್ಲಿ ಇರಲಿ, ಬಟ್ ನಾನು ಆ ಕಾರ್ಯಕ್ರಮವನ್ನು ಏನು ಅದರ ಬಗ್ಗೆ ಏನು ಟೀಕೆ ಮಾಡಲ್ಲ. ಬಹಳ ವೈಯಕ್ತಿಕವಾಗಿ ನನಗೆ ಅಂತ ಕಾರ್ಯಕ್ರಮ ಅಲ್ಲಿ ಹೋಗಿ ಸ್ಪರ್ಧಿಗಳ ತರ ಇರೋದು ಅದು ಇದು ನನಗೆ ನನಗೆ ಸಾಧ್ಯನೂ ಇಲ್ಲ ಅಂತದೆಲ್ಲ ಮ್ಯಾನೇಜ್ ಮಾಡೋಕ್ಕೆ. ಹಾಗಾಗಿ ನಾನು ನಯವಾಗಿಯೇ ಆಗಲ್ಲ ಅಂತ ಹೇಳಿದೆ ನಾನು. ಅದು ಹೀ ಕುಡ್ ಅಂಡರ್ಸ್ಟ್ಯಾಂಡ್. ಹಾಗಾಗಿ ಅಲ್ಲೇ ಕಾರ್ಯಕ್ರಮ ಬಿಡಿ, ಅದು ಸೂಪರ್ ಹಿಟ್ ಕಾರ್ಯಕ್ರಮ ಅದು. ಬಟ್ ಇದು ನಮ್ಮ ಮನೋಧರ್ಮಕ್ಕೆ ಸೂಟ್ ಆಗ್ಬೇಕು ಯಾವುದಾದ್ರೂ ಕೂಡ ಅಷ್ಟೇ. ನನಗೆ ಹಾಗಾಗಿ ಅನಿವಾರ್ಯವಾಗಿ ನಾನು ಬಿಟ್ಟೆ. ಸರ್ ಜೊತೆಲಿ ಮೈಸೂರು ಆಸ್ಥಾನದಲ್ಲಿ ನೀವು ಹಾಡಾಡ್ದವ್ರಂತೆ. ಅಲ್ಲ, ಮೈಸೂರಲ್ಲಿ ಏನಂದ್ರೆ ಅಲ್ಲಿ ಪ್ರೋಗ್ರಾಮ್ ಈಗ ಮಾಡಿದ್ದೀನಿ. ಅದು ಏನಾಯ್ತು, ಒಂದು ಆಕ್ಚುಲಿ ಮೈಸೂರಿನ ಆಸ್ಥಾನ ವಿದ್ವಾಂಸ ಎಲ್ಲ ಆಗಿದ್ದವನಲ್ಲ, ಅದು ಹಿಂದಿನ ಜನ್ಮದ ಒಂದು ಸ್ಟೋರಿ ಇತ್ತು ಯಾವುದೊಂದು ಚಾನೆಲ್ನಲ್ಲಿ. ಆಗ ನಮ್ಮನ್ನ ಇದು ಮಾಡಿದಾಗ ಅದು ಪುನರ್ಜನ್ಮ, ಅದು ಇನ್ನೂ ಸತ್ಯವೋ ಸುಳ್ಳು ಅಂತ ನಾವು ಹೇಳಕ್ಕಾಗಲ್ಲ. ಏನೋ ಫೀಲ್ ಆಯ್ತು ನನಗೆ, ಅಲ್ಲಿ ಹೇಳ್ತಾ ಹೋದೆ ನಾನು. ಅದೊಂದು ಕಾರ್ಯಕ್ರಮ, ಅದು ರಾಮಚಂದ್ರ ಗುರುಜಿ ಅಂತ ಮಾಡ್ತಾ ಇದ್ರು. ಐ ಥಿಂಕ್ ಅದು ಚಾನಲ್ ಜನಶ್ರೀ ಚಾನಲ್ ಇದರಲ್ಲಿ ಯಾವ್ದ್ರಲ್ಲಿ ಇತ್ತದು. ನಾನು ಹಿಪ್ನೋಟೈಸ್ ಮಾಡ್ಬೇಕು ಹಾಗೆ ಮಾಡೋದು. ನನಗೆ ಅದು ನಾನು ಹಿಂದೆ ಆಸ್ಥಾನ ವಿದ್ವಾಂಸ ಆಗಿದ್ದೆ ಅದು ಅಂತಾನೆ ಹೇಳಿ ಬಂತಲ್ಲ ಮನ್ಸಿಗೇನೋ, ಅದನ್ನ ಹೇಳ್ತಾ ಹೋದೆ. ಅದನ್ನ ಅವರು ಆಸ್ಥಾನ ವಿದ್ವಾಂಸ ಅದೆಲ್ಲ ಮಾಡಿದ್ರು. ಹಾಗಾಗಿ ಅದು ಪುನರ್ಜನ್ಮದ ವಿಷಯ ಮಾತಾಡೋದು ಕಷ್ಟ. ಹಿಂದಿನ ಜನ್ಮದ್ದು ಪೂರ್ವ ಜನ್ಮದೆಲ್ಲ ತಿಳ್ಕೊಳ್ಳೋದು ಅಷ್ಟು ಸುಲಭ ಇದೆಯಾ? ಏನೋ ಫೀಲ್ ಆಯ್ತು ಹೇಳಿದೆ ನಾನು, ಅದನ್ನ ಹೇಳಿದ. ಬಟ್ ಅದು ಸತ್ಯ ಸುಳ್ಳೆಲ್ಲ ಅದ್ರ ಬಗ್ಗೆ ನಾನು ಹೆಚ್ಚು ವಿಮರ್ಶೆ ಮಾಡಕ್ ಹೋಗಲ್ಲ. ಭಾರಿ ಕಷ್ಟ. ಯೋಗಿಗಳ ಲೆವೆಲ್ಗೆ ಹೋದ್ರೆ ಎಲ್ಲಿಯಾದ್ರೂ ಹಿಂದಿದ್ದೆಲ್ಲ ಗೊತ್ತಾಗಲ್ಲ. ಸುಮ್ಮನೆ ಹಿಪ್ನಟೈಸ್ ಮಾಡಿ ಹಿಂದಿನ ಜನ್ಮದಲ್ಲಿ ಹೇಳ್ತಾನು ಕಷ್ಟ. ಐ ಡೋಂಟ್ ಸೇ ನೋ, ಇಲ್ವೇ ಇಲ್ಲ ಅಂತ ಯಾವ್ದನ್ನು ನಾವು ಹೇಳಕ್ಕಾಗಲ್ಲ. ಆಗ ಅದು ಆ ಟೈಮಲ್ಲಿ ಮೈಸೂರಿನ ಒಂದು ಆಸ್ಥಾನದ ಕಲ್ಪನೆ ಎಲ್ಲ ಬಂತು ನನಗೆ. ವಿದ್ವಾಂಸ ಆಗಿದ್ದದಲ್ಲಿ ಅಲ್ಲಿ ಒಬ್ಬ ನೃತ್ಯಗಾತಿಯೊಂದಿಗೆ ನನಗೆ ಪ್ರೀತಿ ಹುಟ್ಟಿದ್ದು, ಅವಳೇ ಸೀತಾ ಆಗಿ ಹುಟ್ಟಿದ್ದು, ಹೀಗೆಲ್ಲ ಬಂತದ ಕತೆ. ಏನೆಲ್ಲ ಇತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ಅದು. ಮತ್ತೆ ಯಾವುದೇ ವಿಷಯವನ್ನ ನಾವು ಇಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಜ್ಯೋತಿಷ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ, ವಾಸ್ತು ತಗೊಳ್ಳಿ, ಯಾವುದೇ ತಗೊಳ್ಳಿ, ನೀನು ಇದೆಯೋ ಇಲ್ಲೋ ಅಂತ ಹೇಳ್ಬೇಕಾದ್ರೆ ನಿನಗೆ ಸ್ಟಡಿ ಮಾಡಿರ್ಬೇಕಾದ್ರೆ. ನಾವು ಸ್ಟಡಿ ಮಾಡಿದರೆ ಬೆಸ್ಟ್ ಪಾಸಿಬಲ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಅಥವಾ ನನಗೆ ಆಸಕ್ತಿ ಇಲ್ಲ, ಇಷ್ಟೇ ಹೇಳ್ಬೋದು ಅಷ್ಟೇ. ಸರ್ ಜೊತೆಲಿ ನಿಮ್ಮ ವೈಫ್ ಕೂಡ, ಅವರು ಕೂಡ ಒಬ್ಬ ಒಳ್ಳೆ ಆರ್ಟಿಸ್ಟ್, ಅವಳು ಸಾಧನೆ ಮಾಡಿದಳು. ಅವ್ರ ಬಗ್ಗೆ ಹೇಳೋದಿದೆ ಸರ್. ಅವರು ನಿಮ್ಮ ಒಡನಾಟ, ಅವ್ರು ಸಿಕ್ಕಿದ್ ಹೇಗೆ? ಸೀತಾ ಕೋಟೆ ಅಂತ ಅವಳು, ನಾನೇ ಹೇಳ್ತೀನಿ ವೈಫ್ ಅಂತ ಹೇಳ್ತಾ ಇಲ್ಲ, ಶಿ ಈಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್. ಅವಳು ಸಾಕಷ್ಟು ಸೀರಿಯಲ್ಲು ಸಿನಿಮಾ ಎಲ್ಲ ಮಾಡಿದಲ್ಲೇ, ವಿಶೇಷವಾಗಿ ಮುಕ್ತದಲ್ಲಿ ಪ್ರಧಾನ ಪಾತ್ರ ಅವಳದು. ಶಾಂಭವಿ ಅಕ್ಕ ಅಂತಲೇ ಅವಳು ತುಂಬಾ ಜನರಿಗೆ ಪರಿಚಿತಳಾದವಳು. ಆಮೇಲೆ ಅವಳು ಚಿಕ್ಕವಳಾಗಿದ್ದಾಗ ಭರತನಾಟ್ಯ ಕಲಾವಿದೆ, ರಂಗಭೂಮಿ ಕಲಾವಿದೆ. ಈಗ ತುಂಬಾ ರಂಗಶಂಕರದಲ್ಲಿ ತುಂಬಾ ಶೋಸ್ ಎಲ್ಲ ಮಾಡ್ತಾಳೆ. ನಮ್ಮ ಪರಿಚಯ ಅವಳು ಡಾನ್ಸ್ ಇಂದಾಗಿ. ನಾನು ಡಾನ್ಸಿಗೆ ನಮ್ಮ ಫ್ರೆಂಡ್ ಒಬ್ರು ಹಾಡಕ್ಕೆ ಕರೆದ್ರು, ನಮ್ಮ ಊರಲ್ಲಿದ್ದಾಗ, ಸುಳ್ಳೆದಾಳೆ ಅಲ್ಲಿದ್ದಾಗ. ಹಾಗಾಗಿ ಬಟ್ ಡಾನ್ಸಿಗೆ ಹಾಡ್ಲಿಕ್ಕೆ ಹೋದೆ. ಆಮೇಲೆ ನಾಟ್ಯ ಬಂಧನ ಆಯ್ತು. ಮತ್ತೆ ಒಬ್ಬ ಮಗ, ಅವನು ಚೆನ್ನಾಗಿ ಓದ್ತಾ ಇದ್ದಾನೆ, ಸಾಗರಕೋಟೆ ಅಂತ.
ನನಗೆ ಸೀತಾ ಬಗ್ಗೆ ಹೇಳೋದಾದ್ರೆ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇದೆ. ಮತ್ತೆ ಗಂಡ ಹೆಂಡತಿಯಾಗಿ ಬಹಳ ಒಂದು ನಾವು ಮೇಡ್ ಫಾರ್ ಈಚ್ ಅದರ್ ಅದು ಇದೆಲ್ಲ ಅಂತ ಕ್ಲೀಶಾಗಿ ನಾನು ಹೋಗೋದಿಲ್ಲ. ಬಟ್ ಮ್ಯೂಚುವಲ್ ರೆಸ್ಪೆಕ್ಟ್, ಮ್ಯೂಚುವಲ್ ಸಪೋರ್ಟ್ ಯಾವಾಗಲಿದೆ. ನಾನು ಅವಳು ಶೆಡ್ಯೂಲ್ ಅರ್ಥ ಮಾಡಿಕೊಳ್ತೀನಿ, ನನ್ನ ಶೆಡ್ಯೂಲ್ ಅವಳು ಅರ್ಥ ಮಾಡಿಕೊಳ್ತಾಳೆ. ನನ್ನ ಸಂಗೀತಕ್ಕೆ ಬಹಳ ಪೂರಕವಾಗಿ ಬಂದಿದ್ದಾಳೆ. ಅವಳಿಂದ ಎಷ್ಟೋ ವಿಷಯ ತಿಳ್ಕೊಂಡಿದ್ದೀನಿ ನಾನು. ಡಾನ್ಸಿಗೆ ಆಡೋದು ತುಂಬಾ ಇಂಪಾರ್ಟೆಂಟ್, ನಮ್ಮ ಮನೋಧರ್ಮಕ್ಕೆ ತುಂಬಾ ಒಳ್ಳೇದಾಗುತ್ತೆ ಅದು. ಇಂಥದ್ದೆಲ್ಲ ನಾವು ಮಾಡಿ 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 ಅಂತ ಸಂಸಾರದ ಬದುಕು ಆಯ್ತು. 30 ವರ್ಷ ಮೇಲೆ ಆಯ್ತು ಈಗ. ಸರ್ ಜೊತೆಲಿ ಸರ್ ನೀವು ಭಾಗ್ಯಲಕ್ಷ್ಮಿ ಸೀರಿಯಲ್ ಸೆಟ್ ನಲ್ಲಿ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಲ್ಲೇ ಕಲಿತಿರ್ತೀರಾ. ಈಗ ನಿಮ್ಮ ಆಲ್ಮೋಸ್ಟ್ ಶೆಡ್ಯೂಲ್ ಅಲ್ಲೇ ಅಂದ್ರೆ ಫಿಲ್ ಆಗೋಗಿರುತ್ತೆ. ಆದ್ರೆ ನಾನು ಒಬ್ಬೊಬ್ರ ಹೆಸರು ಹೇಳ್ತಾ ಹೋಗ್ತೀನಿ ಸರ್, ಅವ್ರವ್ರ ಬಗ್ಗೆ ನೀವು ಒಂದು ಪದದಲ್ಲಿ ಏನಾದ್ರು ಹೇಳೋದಾದ್ರೆ. ಸೊ ಲೈಕ್ ನಿಮ್ಮ ಸೊಸೆ ಭಾಗ್ಯ ಅವರು ಸರ್, ಅವ್ರ ಬಗ್ಗೆ ಒಂದು ಪದದಲ್ಲಿ ಹೇಳೋದಾದ್ರೆ ಸರ್. ಅವಳು ನನ್ನ ಮುದ್ದು ಪುಟ್ಟಿ. ಅವಳು ಸೊಸೆ ಅಂದ್ರೆ ನಿಜವಾಗ ಸೊಸೆ ಅಂದ್ರೆ ಹೇಗಿರ್ಬೇಕಂದ್ರೆ ಭಾಗ್ಯ ತರ ಇರ್ಬೇಕು. ನಿಮ್ಮ ಮಗ ಸರ್? ಮಗ ತುಂಬಾ ಟ್ಯಾಲೆಂಟೆಡ್, ಅವನು ಬಹಳ ಹೈ ನಾಲೆಜ್ ಎಲ್ಲ ಇರುವಂತವನು. ಸ್ವಲ್ಪ ನೈತಿಕವಾಗಿ ಸ್ವಲ್ಪ ದಾರಿ ತಪ್ಪಿದ್ದಾನೆ. ಸೀರಿಯಲ್ ಅಲ್ಲಿ ನಾನು ಹೇಳಿದ್ದು ಇದರಲ್ಲಿ ಪರ್ಸನಲ್ ಇದರಲ್ಲಿ ಐ ಜಸ್ಟ್ ಲವ್ ಯು. ಸುದರ್ಶನ್, ಇವಳು ಭಾಗ್ಯ, ಸುಷ್ಮಾ. ಅವಳು ರಿಯಲ್ ಲೈಫ್ ಅಲ್ಲೂ ಹಾಗೆ ಅವಳು ಅದ್ಭುತ. ಅವಳು ಸೆಟ್ಟಿಗೆ ಬಂದ್ರೆ ಸಾಕು. ಸುಷ್ಮಾ ಸೆಟ್ ಅಲ್ಲಿ ಇದ್ದಾಳೆ ಅಂದ್ರೆ ಅದು ಫುಲ್ ಆಫ್ ಜೋಶ್. ಅವಳು ತಮಾಷೆ ಮಾಡ್ಕೊಂಡಿರ್ತಾಳೆ. ಅವಳು ಸುಮ್ಮನೆ ಬಿಡುದೇ ಇಲ್ಲ, ಏನೆಲ್ಲ ಮಾಡ್ತಾಳೆ ಡಾನ್ಸ್ ಮಾಡಿ. ಅವಳು ಒಳ್ಳೆ ಡಾನ್ಸರ್. ಬಂದ್ರು ಅಷ್ಟೇ ಎಲ್ಲರನ್ನು ಮಾವ ಅಂತ ಅವ್ರು ಇವ್ರದಲ್ಲಿ ಎಲ್ಲರನ್ನು ಮಾಡಿದ್ರು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರನ್ನು ಅಷ್ಟು ಪ್ರೀತಿಯಿಂದ ನೋಡ್ತಾಳೆ. ಶಿ ಲವ್ಸ್ ಆಲ್. ಅಂಡ್ ನಿಮ್ಮ ವೈಫ್ ಸರ್ ಪದ್ಮಜ ಮೇಡಮ್? ಪದ್ಮಜ ಹೈಲಿ ಟ್ಯಾಲೆಂಟೆಡ್. ನಾನು ಕುಸುಮ ಪದ್ಮಜರಾವ್ ನನಗೆ ಅವರು ಒಳ್ಳೆ ಆತ್ಮೀಯ ಫ್ರೆಂಡ್. ನನಗೆ ಬಹಳ ವರ್ಷಗಳಿಂದ ನಾವೊಂದು ಸಂಗೀತ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ನಾನು ಚಂದನ ಟಿವಿಗೆ ಹೋಸ್ಟ್ ಮಾಡ್ತಾ ಇದ್ದೆ ಸುಮಾರು 25 ವರ್ಷಗಳ ಹಿಂದೆ. ಈ ರಿಯಾಲಿಟಿ ಶೋಸ್ ಎಲ್ಲ ಆಮೇಲೆ ಬರ್ತಾ ಇದ್ದ ಟೈಮ್ ನಾನು ಫಸ್ಟ್ ಅದು ಖುಷಿ ನನಗೆ. ಸಂಗೀತ ಸಂಭ್ರಮ ಫಸ್ಟ್ ನಾಡಿದ್ದು ನಾನು ಅಂತ. ಅಲ್ಲ ಹಂಗೇನಿಲ್ಲ, ಆ ಸಂಗೀತ ಸಂಭ್ರಮ ಟೈಟ್ಲ್ ಐ ಥಿಂಕ್ ನಮ್ಮ ಪ್ರೋಗ್ರಾಮ್ ಬಂದ ನನ್ಗೆ ಕಾಣುತ್ತೆ. ಸಂಗೀತ ಲಹರಿ ಫಸ್ಟ್ ಮಾಡ್ತಾ ಇದ್ವಿ. ಸಂಗೀತ ಸಂಭ್ರಮದಲ್ಲಿ ಇವರು ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಪದ್ಮಜ. ಅಲ್ಲಿಂದ ಅಂದ್ರೆ 25 ವರ್ಷ ಪರಿಚಯ ನನಗೆ. ಶಿ ಈಸ್ ಎ ವೆರಿ ಫ್ರೆಂಡ್ಲಿ ಲೇಡಿ, ಮತ್ತೆ ಹೈಲಿ ಟ್ಯಾಲೆಂಟೆಡ್. ಇದರಲ್ಲಿ ಅಂತೂ ಕುಸುಮ ಎಷ್ಟು ಪಾಪ್ಯುಲರ್ ಆಗಿ ಬಿಟ್ಟಿದ್ದಾರೆ ಅಂದ್ರೆ, ಅವರು ಮೂಡಲ ಮನೆಯಲ್ಲಿ ಮೊದಲು ಬಹಳ ಹೆಸರು ಬಂದಿತ್ತು ಅವರಿಗೆ. ಇದರಲ್ಲಿ ಕೂಡ ಅಷ್ಟೇ ಒಳ್ಳೆ ಹೆಸರು ಬಂದಿದೆ. ಕುಸುಮ ನಮ್ಗೆ ಬಹಳ ಅಚ್ಚುಮೆಚ್ಚಿನ ಬಂಧು ಅವರು ನನಗೆ. ಜೊತೆಗೆ ಶ್ರೇಷ್ಠ ಅವಳಿಗೆ ನಾನು ನೋಡಕ್ ತುಂಬಾ ಚಂದಮ್ಮ. ಅವಳು ಕ್ಯಾರೆಕ್ಟರ್ ಚಂದ, ಒಳ್ಳೆ ಫ್ರೆಂಡ್ಲಿ ಹುಡುಗಿ. ಅವಳು ನಾನು ತಮಾಷೆ ಮಾಡ್ತಾ ಇರ್ತೀನಿ, ಯಂಗ್ ಜಯಪ್ರದ ಅಂತ ಹೇಳ್ತಾ ಇರ್ತೀನಿ. ನನಗೆ ಜಯಪ್ರದ ಅಂದ್ರೆ ಬಹಳ ಇಷ್ಟ. ನಾನು ಚಿಕ್ಕ ಹುಡುಗಾಗಿದ್ರೆ ಜಯಪ್ರದ ಬಹಳ ಇಷ್ಟ ನನಗೆ. ಕವಿರತ್ನ, ಕಾಳಿದಾಸ, ಅದು ಇದೆಲ್ಲ ನೋಡಿ ಹುಲಿಯ ಹಲ್ಲ ಮೇವು ಅದು ನೋಡಿ ಜಯಪ್ರದ ಏನೋ ಇಷ್ಟ. ಇವಳ ಫೀಚರ್ಸ್ ನೋಡ್ರಿ, ಇವಳ ಮುಖ ಲಕ್ಷಣ ಸ್ವಲ್ಪ ತುಂಬಾ ಚಂದ ನೋಡಕ್ಕೆ. ಬನ್ನಿ ಜೊತೆಯಿಂದ ಅವ್ಳು ಬಂದಾಗ ಅಷ್ಟು ಆಕ್ಟಿಂಗ್ ಸಾಲಿಡ್ ಅಂತ ಅಂದ್ರೆ ಡೈಲಾಗ್ ಸ್ವಲ್ಪ ಕಷ್ಟ. ಈಗ ಬಹಳ ಇಂಪ್ರೂವ್ ಆಗಿದೆ. ಈಗ ಇದ್ರಲ್ಲೇ ನೆಗೆಟಿವ್ ಪಾತ್ರ ಹೇಳಿದಲ್ಲ ನನಗ, ಮಾಡೋದು ಕಷ್ಟ ಇದೆ. ಸೊ ಈಸ್ ಹೈಲಿ ಟ್ಯಾಲೆಂಟೆಡ್. ಇವನ್ ತೆಲುಗಲ್ಲಿ ಬಹಳ ಪಾಪ್ಯುಲರ್ ಆಗ್ತಾ ಇದೆ. ಎ ವೆರಿ ಸ್ವೀಟ್ ಗರ್ಲ್. ಕಾವ್ಯ ಅಂತ. ಓಕೆ ಸರ್, ಫೈನ್. ಜೊತೆಲಿ ಅಂದ್ರೆ ಈಗ ಯಂಗ್ಸ್ಟರ್ಸ್ ಗಳು ಎಷ್ಟೊಂದ್ ಜನ ನಾವು ಬಣ್ಣದ ಬದುಕಿಗೆ ಬರ್ಬೇಕು, ನಾವು ಹೀರೋಯಿನ್ ಗಳಾಗ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಕನಸು ಕಾಣ್ತಿರ್ತಾರೆ ಸರ್. ಅಂತವ್ರಿಗೆ ನೀವು ಏನ್ ಸಜೆಷನ್ ಕೊಡ್ತೀರಾ ಅಂತ ಸರ್? ನಾನು ಎರಡೂ ಕ್ಷೇತ್ರದ್ದು ಸೇರಿಸಿ ಹೇಳೋದಾದ್ರೆ, ಎರಡರಲ್ಲಿ ಮುಖ್ಯವಾಗಿ ಬೇಕಾದ ಒಂದು ಟ್ಯಾಲೆಂಟ್, ಸಾಧನೆ ಮತ್ತು ಡೆಡಿಕೇಶನ್. ಮತ್ತೆ ಶಾರ್ಟ್ ಕಟ್ ಇಲ್ಲ. ನಾ ಹೇಳೋದು ಈಗ ಆಕ್ಟಿಂಗ್ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಾ ಹೇಳೋದು ಸ್ವಲ್ಪ ಆದ್ರೂ ರಂಗಭೂಮಿಯ ಒಂದು ಪ್ರಾಕ್ಟೀಸ್ ಅಲ್ಲಿ ಇದ್ರೆ ಒಳ್ಳೇದು. ರಂಗಭೂಮಿಯ ಜೀವಂತ ಕಲೆ ಇದು, ಅದ್ರಲ್ಲಿ ನೀವು ಕಲಿಯುವಂತ. ಈಗ ನಾನು ಅಟ್ಲೀಸ್ಟ್ ಈ ಲೆವೆಲ್ ಮಾಡ್ಬೇಕು. ನಾನು ಹಿಂದೆ ನಾಟಕ ಯಕ್ಷಗಾನ ಮಾಡಿದ್ದೆಲ್ಲ ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ, ಒಂದು ಭಾಷೆಯ ಬಗ್ಗೆ ಇರ್ಬೋದು. ನಾನು ಭಾಷೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಒಂದು ಭಾಷೆ, ನಾನು ಮಾತಾಡೋ ರೀತಿ ಇರ್ಬೋದು, ಎಲ್ಲ ಅಲ್ಲಿಂದ ಕಲ್ತ್ಕೊಂಡು ಬಂದಿದ್ದಾನೆ. ಸ್ವಲ್ಪ ತುಂಬಾ ಪ್ರೀತಿಯಿಂದ ಕಲ್ತೆ ನಾನು ಅದನ್ನೆಲ್ಲ. ಸಾಧನೆ ಅಂತ ಅಲ್ಲ ಹೇಳೋದು, ಅಟ್ಲೀಸ್ಟ್ ನಾವು ಅದರಲ್ಲಿ ಮಿನಿಮಮ್ ಎಕ್ಸ್ಪೀರಿಯನ್ಸ್. ಈಗ ಕೆಲಸ ಎಲ್ಲ ಏನಾಗುತ್ತೆ, ಸರ್ ನಮಗೊಂದು ಅವಕಾಶ ಕೊಡಿ, ಎಷ್ಟೋ ಜನ ಅವಕಾಶ ಬಂದು ದುಡ್ಡು ಕೂಡ ಕಳ್ಕೊಂಡಿರೋರು ಇದಾರಮ್ಮ. ಅದು ಬಿಡಿ, ಎಲ್ಲಾ ಕ್ಷೇತ್ರದಲ್ಲೂ ಮೋಸ ಹೋಗೋರು ಇದ್ದಾರೆ. ಮೋಸ ಹೋಗೋರು ಇರೋ ಸಮಯ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಶೋಷಣೆ ನಡೀತಾ ಇರೋದು ಅದೆಲ್ಲ ಬಿಡಿ, ಅದು ದೊಡ್ಡ ಟಾಪಿಕ್ ಆಗಲ್ಲ. ಅಂಥದ್ದು ಆಗತ್ತೆ. ನೀವೆಲ್ಲ ಕ್ಷೇತ್ರನಲ್ಲಿ ಹತ್ತರಿಂದ ನೀವೆಲ್ಲ ನೋಡಿದವರು.
ಆಗತ್ತೆ ಅಂದಲ್ಲ ಅಂದ್ರೆ ನನಗೊಂದು ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು, ನಮ್ಮ ಭಾಷೆ ಶುದ್ಧವಾಗಿರ್ಬೇಕು. ನಾ ಹೇಳೋದು ಆಕ್ಟಿಂಗ್ ಕೆಪಾಸಿಟಿ, ನಿಮಗೆ ಬೇಕಷ್ಟು ಆಕ್ಟಿಂಗ್ ಸ್ಕೂಲ್ಸ್ ಇದೆ, ಇದನ್ನೆಲ್ಲ ಸ್ವಲ್ಪ ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳೋದು. ಓಕೆ. ಇದೆಲ್ಲ ಜೊತೆಗೆ ಡೆಡಿಕೇಶನ್, ಆ ಪಾತ್ರವನ್ನು ಅನುಭವಿಸ್ಕೊಂಡು ಮಾಡುವ ಒಂದು ಕೆಪಾಸಿಟಿ ಪಡ್ಕೊಳ್ಬೇಕು ನಾವು. ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಇದೆಲ್ಲ ಇದ್ಕೊಂಡು ಎಲ್ಲದಕ್ಕಿಂತ ಹೆಚ್ಚು ಆ ಕಲೆಯ ಮೇಲೆ ನಿಜವಾದ ಪ್ರೀತಿ. ದುಡ್ಡು ಆಟೋಮೆಟಿಕ್ ಬರುತ್ತೆ, ಮತ್ತೆ ದುಡ್ಡು ಬೇಕೇ ಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ದುಡ್ಡಿಲ್ಲದೆ ಜೀವನವಿಲ್ಲ. ನೋಟ್ ಮಾಡ್ಕೊಳ್ಳೋ ಪಾಯಿಂಟ್ ಇದು, ಅಂದ್ರೆ ಹಿರಿಯರು ಕೊಟ್ಟಿದ್ದು, ನಂದಂತಲ್ಲ. ದುಡ್ಡಿಲ್ಲದೆ ಜೀವನವಿಲ್ಲ, ದುಡ್ಡೇ ಜೀವನವಲ್ಲ. ನೋಡಿ, ಎಲ್ಲದಕ್ಕೆ ಅಪ್ಲೈ ಮಾಡಿದ್ದೀನಿ. ದುಡ್ಡೇ ಜೀವನ ಆದ್ರೆ ನೆಮ್ಮದಿ ಇರುವುದಿಲ್ಲ, ಖಂಡಿತ. ದುಡ್ಡು ಬೇಕು. ನಾವು ಸನ್ಯಾಸಿಗಳಾಗಿ ಹೇಗೆ ಸಾಧ್ಯ, ದುಡ್ಡಿಲ್ಲದೆ ಜೀವನ ಮಾಡಕ್ಕಾಗತ್ತಾ? ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ನಾವು ಕೂಡ್ಲೇ ನಮ್ಮ ಕರೆಗೆ ಹೂಗಟ್ಟಿ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ತುಂಬಾ ಥ್ಯಾಂಕ್ಸ್. ನಂದು ಬಹಳ ಸಂತೋಷ ಆಗಿದೆ. ಈ ಚಾನಲ್ ಬಹಳ ದೊಡ್ಡ ಕ್ರಾಂತಿಯನ್ನೇ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೂ ನನ್ನ ವಂದನೆಗಳು, ಪ್ರೀತಿಯ ಶುಭಾಶಯಗಳು. ಈ ತ್ರಿವರ್ಣ ನ್ಯೂಸ್ ಇದಕ್ಕೆ ನಿಮ್ಮ ಪ್ರೋತ್ಸಾಹ ನಿರಂತರವಾಗಿರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಕನ್ನಡಾಂಬೆ, ಜೈ ಕನ್ನಡ ತಾಯಿ ಭುವನೇಶ್ವರಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶಶಿಧರ್ ಕೋಟೆ ಅವರ ಮನದಾಳದ ಮಾತಾಗಿತ್ತು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.